ಸೊ ಮಧ್ಯ ಪ್ರಾಚ್ಯ ಏಷ್ಯಾ ದೇಶಗಳ ನಡುವೆ ನಡೀತಾ ಇರತಕ್ಕಂಥ ಯುದ್ಧದ ಹಿನ್ನೆಲೆಯಲ್ಲಿ ಏನು ನಮಗೆ ಅಡಿಗೆ ಅನಿಲ ಗ್ಯಾಸ್ ಬಳಕೆಗೆ ಬೇಕಾಗಿರ್ತಕ್ಕಂಥ ಅಂಶಗಳಿಗೆ ಸಂಬಂಧಪಟ್ಟಂತೆ ಎಲ್ಲ ಜನರಲ್ಲಿ ಒಂದು ಆತಂಕ ಇದೆ. ಸೊ ಈಗಾಗಲೇ ನಾನು ಎಲ್ಲ ಸಂಬಂಧಪಟ್ಟಂಥ ಗ್ಯಾಸ್ ಏಜೆನ್ಸಿಯವ್ರನ್ನ ಕರೆದು ಸಭೆಯನ್ನು ಕೂಡ ಮಾಡಿದ್ದೇನೆ. ಸಭೆಯನ್ನು ಮಾಡಿ ಪತ್ರಿಕಾ ಹೇಳಿಕೆಯನ್ನು ಕೂಡ ಕೊಟ್ಟಿದ್ದೇನೆ. ಅದರಲ್ಲಿ ನಮಗೆ ಬಹಳ ಮುಖ್ಯವಾಗಿ ಮೊದಲೇ ಅಂಶ ನಾನು ಸ್ಪಷ್ಟೀಕರಣ ಮಾಡಲಿಕ್ಕೆ ಇಚ್ಛೆ ಪಡೋಂಥದ್ದು, ಯಾವುದೇ ಸಾರ್ವಜನಿಕರು ಸದ್ಯಕ್ಕೆ ಆತಂಕ ಪಡೋ ಅವಶ್ಯಕತೆ ಇಲ್ಲ. ಎರಡನೇದು, ಗ್ಯಾಸ್ ಸಿಗೋದಿಲ್ಲ ಅಂಥೇಳಿ ಮುಂಗಡವಾಗಿ ಪ್ಯಾನಿಕ್ ಕಾಲನ್ನು ಬುಕ್ ಮಾಡುವ ಮೂಲಕ ಮುಂಗಡವಾಗಿ ಸಂಗ್ರಹ ಮಾಡ್ತಾ ಇರ್ತಕ್ಕಂಥದ್ದು ನಮಗೆ ತಿಳಿದು ಬಂದಿದೆ. ಅದನ್ನು ಕೂಡ ಮಾಡೋ ಅವಶ್ಯಕತೆ ಇಲ್ಲ. ಮೂರನೇದು, ನಮ್ಮ ಜಿಲ್ಲೆಗೆ ಪ್ರತಿನಿತ್ಯ ನಮ್ಮ ಒಂದು ಬೇಡಿಕೆಗೆ ಅನುಸಾರವಾಗಿ 11,800 ಗ್ಯಾಸ್ ಸಿಲಿಂಡರ್ಗಳು, ಸಿಂಗಲ್ ಗ್ಯಾಸ್ ಸಿಲಿಂಡರ್ಗಳು ಬೇಕು. ಸರಿಸುಮಾರು ನಮಗೆ 2,80,000 ಪ್ರತಿ ತಿಂಗಳಿಗೆ ಬೇಕು. ಪ್ರತಿದಿನ ನಮ್ಮ ಏನು ಗ್ಯಾಸ್ ಏಜೆನ್ಸಿಗಳಿದೆ, ನಮಗೆ 3 ಗ್ಯಾಸ್ ಏಜೆನ್ಸಿಗಳಿದೆ, ಆ 3 ಗ್ಯಾಸ್ ಏಜೆನ್ಸಿಯವ್ರನ್ನ ಕರೆದು ಸಭೆ ಮಾಡಿದ್ದೇವೆ. ನಮಗೆ 11,000 ರಿಕ್ವೈರ್ಮೆಂಟ್ ಏನಿದೆ ಅದಕ್ಕೆ ಸಂಬಂಧಪಟ್ಟಂತೆ ನಮಗೆ ಇಂಡೆಂಟನ್ನು ರೈಸ್ ಮಾಡಿ ಅವರು ಸಪ್ಲೈ ಮಾಡ್ತಾಯಿದ್ದಾರೆ. ಯಾವುದೇ ಸಮಸ್ಯೆ ಇಲ್ಲ. ಈಗಾಗಲೇ ಭಾರತ ಸರ್ಕಾರ ತೀರ್ಮಾನ ತೆಗೆದುಕೊಂಡಂತೆ ವಾಣಿಜ್ಯ ಉದ್ದೇಶಕ್ಕೆ ಹೋಟೆಲ್ಗಳಲ್ಲಿ, ಕಮರ್ಷಿಯಲ್ ಹೋಟೆಲ್ಗಳಲ್ಲಿ ವಾಣಿಜ್ಯ ಬಳಕೆಗೆ ಇರತಕ್ಕಂಥವನ್ನು ಸ್ಥಗಿತಗೊಳಿಸಬೇಕು ಅಂತ ಹೇಳಿ ಸೂಚನೆ ಕೊಟ್ಟಿರೋ ಪ್ರಕಾರ ಅದನ್ನು ಕೂಡ ಸಹಕರಿಸಬೇಕಂತ ನಾನು ಹೇಳಿದ್ದೇನೆ. ಸಾರ್ವಜನಿಕರು ಆತಂಕ ಪಡೋ ಅವಶ್ಯಕತೆ ಇಲ್ಲ. ಎರಡನೇದು, ಒಂದು ವೇಳೆ ಕೆಲವು ಕಡೆ ದೂರು ಬಂದಂಥ ಹಿನ್ನೆಲೆಯಲ್ಲಿ ಗ್ರಾಹಕರು ಏನು ಅನಿಲ ಮನೆ ಗೃಹ ಬಳಕೆಗೆ ತಗೊಂಡ್ಕೊಂಡಿರ್ತಕ್ಕಂಥ ಸಿಲಿಂಡರನ್ನು ದುರುದ್ದೇಶಪೂರ್ವಕವಾಗಿ ಹೋಟೆಲ್ಗಳಿಗೆ ಮಾರಾಟ ಮಾಡ್ತಾ ಇದ್ದಾರೆ ಅನ್ನುವಂಥ ಸುದ್ದಿಗಳು ಕೂಡ ನಮಗೆ ತಿಳಿದು ಬಂದಿದೆ. ಅಂಥವ್ರ ಮೇಲೂ ಕೂಡ ಅಗತ್ಯ ವಸ್ತುಗಳ ಕಾಯ್ದೆ ಪ್ರಕಾರ ನಾವು ಕಾನೂನು ಕ್ರಮವನ್ನು, ಕಠಿಣ ಕ್ರಮವನ್ನು ಕೈಗೊಳ್ತೇವೆ ಅನ್ನುವಂಥ ಮಾತನ್ನು ಕೂಡ ಹೇಳಿದ್ದೇವೆ. ಸಾರ್ವಜನಿಕರು ಯಾರೂ ಕೂಡ ಆತಂಕ ಪಡೋ ಅವಶ್ಯಕತೆ ಇಲ್ಲ. ಈಗ ಸದ್ಯಕ್ಕೆ ನಮಗೆ ಯಾವುದೇ ಕೊರತೆ ಇಲ್ಲ. ಕಮರ್ಷಿಯಲ್